ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷವಾದ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ರೈತರಿಗೆ ಸಂಬಂಧಪಟ್ಟದ್ದು. ಏನಪ್ಪ ಇದು ರೈತರಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅಡಿಕೆ ಗಿಡ ಮತ್ತು ತೆಂಗಿನ ಮರ. ಈ ಅಡಿಕೆ ಗಿಡ ಮತ್ತು ತೆಂಗಿನ ಮರಗಳಿಗೆ ಈ ಸುಣ್ಣವನ್ನು ಯಾಕೆ ಅಪ್ಲೈ ಮಾಡಬೇಕು, ಜೊತೆಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಜೊತೆಗೆ ಇದನ್ನು ಯಾವ ಟೈಮಲ್ಲಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೀನಿ. ಸೊ ಯಾರನ್ನು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಜೊತೆಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಈ ಸುಣ್ಣವನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಈ ಒಂದು ಸುಣ್ಣವನ್ನು ಮಾರ್ಕೆಟಿಂದ ಪರ್ಚೇಸ್ ಮಾಡಿ ಅದಕ್ಕೆ ಸಮ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೋಬೇಕು. ಪ್ಲಸ್ ನೀವು ಅದಕ್ಕೆ ಅರ್ಧ kg ಮೈದಾವನ್ನು ಹಾಕಿ ನೀಟಾಗಿ ಡೈಲ್ಯೂಟ್ ಮಾಡಬೇಕು. ಯಾವುದೇ ರೀತಿ ಗಂಟಿರಬಾರ್ದು, ಹಾಗೆಯೇ ತುಂಬ ತೆಳುವು ಕೂಡ ಆಗಬಾರ್ದು, ಹಾಗೆಯೇ ತುಂಬ ಗಟ್ಟಿನೂ ಕೂಡ ಆಗಬಾರ್ದು. ಆ ರೀತಿ ನೀವು ಡೈಲ್ಯೂಷನ್ ಮಾಡ್ಕೋಬೇಕು. ಈ ಸುಣ್ಣವನ್ನು ಯಾವ ಟೈಮಲ್ಲಿ ಅಪ್ಲೈ ಮಾಡಬೇಕು ತೆಂಗಿನ ಮರ ಮತ್ತು ಅಡಿಕೆ ಗಿಡಗಳಿಗೆ ಅಂತ ಅಂದರೆ, ನೀವು ಫೆಬ್ರವರಿ ಮತ್ತು ಮಾರ್ಚ್ ಟೈಮಲ್ಲಿ ನೀವು ಈ ಸುಣ್ಣವನ್ನು ಅಪ್ಲೈ ಮಾಡ್ತಾ ಹೋಗಬೇಕು. ಆ ಟೈಮಲ್ಲಿ ಬಿಸಿಲು ಸ್ಟಾರ್ಟ್ ಆಗುವಂಥ ಸಮಯ ಇರುತ್ತೆ. ಸೊ ಒಂದು ಬಿಸಿಲಿನ ತಾಪವನ್ನು ತಡೆಯುವಂಥ ಶಕ್ತಿ ಈ ಮರಗಳಿಗೆ ಬರಲಿ ಅನ್ನೋ ಕಾರಣಕ್ಕೆ ಫೆಬ್ರವರಿ ಮತ್ತು ಮಾರ್ಚ್ ಟೈಮಲ್ಲಿ ಈ ಸುಣ್ಣವನ್ನು ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಸುಣ್ಣವನ್ನು ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದಾದರೆ, ಮೊದಲನೇದಾಗಿ ತೆಂಗಿನ ಮರ ಮತ್ತು ಅಡಿಕೆ ಮರದ ಹೊರಭಾಗದಲ್ಲಿರ್ತಕ್ಕಂತಹ ಜೀವಕೋಶಗಳನ್ನು ಬಲಪಡಿಸಿ ಯಾವುದೇ ರೋಗ ಬಾರದಂತೆ ಈ ಸುಣ್ಣದಲ್ಲಿರ್ತಕ್ಕಂತಹ ಕ್ಯಾಲ್ಶಿಯಮ್ಮು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ತೆಂಗಿನ ಮರ ಮತ್ತು ಅಡಿಕೆ ಮರದ ಬುಡದಲ್ಲಿರ್ತಕ್ಕಂತಹ ಮಣ್ಣನ್ನು ಸಡಿಲಗೊಳಿಸಿ ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಗೋ ಥರ ಮಾಡುತ್ತೆ. ಹಾಗೆಯೇ ನೀರನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋ ಅಂತಹ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ಸುಣ್ಣದಲ್ಲಿರ್ತಕ್ಕಂತಹ ಕ್ಯಾಲ್ಶಿಯಮ್ಮು. ಈ ತೆಂಗಿನ ಮರಗಳಿಗೆ ಸುಣ್ಣವನ್ನು ಅಪ್ಲೈ ಮಾಡೋದ್ರಿಂದ ಆ ತೆಂಗಿನ ಮರದಲ್ಲಿ ಕ್ಯಾಲ್ಶಿಯಂನ ಕೊರತೆಯಿಂದ ಉಂಟಾಗ್ತಕ್ಕಂತಹ ರೋಗಗಳನ್ನು ಈ ಸುಣ್ಣದಲ್ಲಿರ್ತಕ್ಕಂತಹ ಕ್ಯಾಲ್ಶಿಯಮ್ಮು ತಡೆಗಟ್ಟಿ ಮರಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ನಂತರದಲ್ಲಿ ಈ ಸುಣ್ಣವನ್ನು ಅಪ್ಲೈ ಮಾಡೋದ್ರಿಂದ ಪೋಷಕಾಂಶಗಳಾದಂತಹ ಪೊಟ್ಯಾಷಿಯಂ, ಮೆಗ್ನೀಷಿಯಂನ ಹೀರಿಕೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂತಹದ್ದು ಈ ಸುಣ್ಣದಲ್ಲಿರ್ತಕ್ಕಂತಹ ಕ್ಯಾಲ್ಶಿಯಮ್ಮು. ನೆಕ್ಸ್ಟು ನೀವು ಕೇಳಿರ್ತೀರ ತೆಂಗಿನ ಮರ ಮತ್ತು ಅಡಿಕೆ ಮರಗಳಲ್ಲಿ ರಸ ಸೋರುವಿಕೆ ಅಂತ. ಈ ರಸ ಹೊಡೆಯೋದ್ರಿಂದ ತೆಂಗಿನ ಮರಗಳಲ್ಲಿ ಕೆಲವೊಂದು ಸಲ ಇದು ಮರನೇ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಆ ಮರ ಹಾಳಾಗದಂತೆ ತಡೆಯಲು ಈ ಸುಣ್ಣದಲ್ಲಿರ್ತಕ್ಕಂಥ ಕ್ಯಾಲ್ಶಿಯಮ್ಮು ಸಹಾಯ ಮಾಡುತ್ತೆ. ನಂತರದಲ್ಲಿ ತೆಂಗಿನ ಮರದ ಬುಡದಲ್ಲಿರ್ತಕ್ಕಂತಹ ಮಣ್ಣಿನ pH ಮಟ್ಟವನ್ನು ಸರಿಪಡಿಸಿ, ಆ ಮಣ್ಣು ಅಸಿಡಿಕ್ಕೂ ಆಗಬಾರ್ದು, ಈ ಕಡೆ ಆಲ್ಕಲೈನ್ ಕೂಡ ಆಗಬಾರ್ದು. ಆ ರೀತಿ ಈ ಕ್ಯಾಲ್ಶಿಯಮ್ಮು ಬ್ಯಾಲೆನ್ಸ್ ಮಾಡುತ್ತೆ pHನ. ನೆಕ್ಸ್ಟು ಈ ಸುಣ್ಣವನ್ನು ಅಪ್ಲೈ ಮಾಡೋದ್ರಿಂದ ತೆಂಗಿನ ಮರ ಮತ್ತು ಅಡಿಕೆ ಮರಗಳಲ್ಲಿ ಹಸಿರು ಎಲೆಗಳು ಹೆಚ್ಚಾಗಿ ಬೆಳವಣಿಗೆ ಆಗುತ್ತೆ. ಹಾಗೆಯೇ ಅದರಲ್ಲಿ ಇರ್ತಕ್ಕಂಥ ಎಲೆಗಳ ಬಣ್ಣವೂ ಕೂಡ ಹಸಿರಾಗಿರುವಂತೆ ಮಾಡ್ತಕ್ಕಂಥದ್ದು ಈ ಸುಣ್ಣದಲ್ಲಿರ್ತಕ್ಕಂಥ ಕ್ಯಾಲ್ಶಿಯಮ್ಮು. ನೆಕ್ಸ್ಟು ಈ ತೆಂಗಿನ ಮರ ಮತ್ತು ಅಡಿಕೆ ಮರಗಳಿಗೆ ಈ ಸುಣ್ಣವನ್ನು ಅಪ್ಲೈ ಮಾಡೋದ್ರಿಂದ ಕ್ರಿಮಿಕೀಟಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟು ಈ ತೆಂಗಿನ ಮರಗಳಲ್ಲಿ ಹರಳುಗಳು ಬೀಳುತ್ತೆ ಅಂತ ಕೇಳಿರ್ತೀರ. ಒಂದು ಸೀಸನ್ ಬಂದರೆ ಸಾಕು ತುಂಬಾ ಹರಳುಗಳು ಬಿದ್ದೋಗ್ತವೆ. ಆ ಬಿದ್ದೋಗೋದ್ರಿಂದ ತೆಂಗಿನಕಾಯಿಯ ಇಳುವರಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ. ಅದರಿಂದ ಈ ಕ್ಯಾಲ್ಶಿಯಂನ ಅಪ್ಲೈ ಮಾಡೋದ್ರಿಂದ ಆ ಹರಳುಗಳನ್ನು ಬೀಳೋದನ್ನು ಕಡಿಮೆ ಮಾಡ್ಬೋದು. ಸೊ ಈ ರೀತಿ ಸುಣ್ಣವನ್ನು ಮರಗಳ ಬುಡಕ್ಕೆ ಹಚ್ಚೋದ್ರಿಂದ ಮರಗಳ ಬೆಳವಣಿಗೆ ಜಾಸ್ತಿಯಾಗಿ ರೈತರಿಗೆ ಉತ್ತಮ ಇಳುವರಿ ಪಡೆಯಲು ಸಹಾಯ ಆಗುತ್ತೆ ಫ್ರೆಂಡ್ಸ್. ಈ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.